Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, ಏನ್ ನಡೀತಾ ಇದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಬೇಜಾರಲ್ಲಿ ಇದ್ದಾರೆ. ಏನೋ ಒಂದಷ್ಟು ವಿಚಾರಗಳು ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಎಲ್ಲವನ್ನು ಬಿಟ್ಟು ಎಲ್ಲೋ ಮುಂದುವರಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರ ಜೀವನದಲ್ಲಿ ಸದ್ಯಕ್ಕೆ ಸಕ್ಸಸ್ ಬರ್ದಂಗ್ ಹೋಗಿದೆ. ಸೊ ಅವರ ಅನ್ಸಕ್ಸಸ್ಫುಲ್ ಲೈಫ್ ನ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದಷ್ಟು ಬೇಜಾರಿದೆ ಅವರಿಗೆ. ಒಂದಷ್ಟು ಪಾಸ್ಟ್ ಪರ್ಸನ್ ಅಥವಾ ಪಾಸ್ಟ್ ಲೈಫಿನ ವ್ಯಕ್ತಿಗಳು ಅಥವಾ ಒಂದಷ್ಟು ನೆಗೆಟಿವ್ ಎನರ್ಜಿ ಎಂಟಿಟಿಗಳು ಅವರ ಜೀವನದಲ್ಲಿ ದುಂಬಾಲು ಬಿದ್ದಿದೆ. ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಎಲ್ಲ ಮುಗೀತು ಅಂದ್ರೆ ಮತ್ತೇನೋ ಉದ್ಭವ ಆಗತ್ತೆ. ಎಲ್ಲ ಕಂಟ್ರೋಲ್ ಆಯ್ತು, ಎಲ್ಲ ಚೆನ್ನಾಗಿ ಹೋಗ್ತಿದೆ, ಎಲ್ಲ ಸಕ್ಸಸ್ ಆಗ್ತಿದೆ ಅನ್ನೋ ಅಷ್ಟ್ರಲ್ಲಿ ಮತ್ತೇನೋ ತೊಂದರೆ ಬರ್ತಿದೆ, ಮತ್ತೇನೋ ಸಮಸ್ಯೆ ಆಗ್ತಿದೆ. ಹಾಗಾಗಿ ಅವರು ತಮ್ಮ ಸಮಸ್ಯೆಯಿಂದ ಅಥವಾ ತಮ್ಮ ಕರ್ಮಗಳಿಂದ ಅವರು ಹೊರಬರೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ಅವರು ತುಂಬಾ ದುಡುಕಿನ ನಿರ್ಧಾರ ಕೂಡ ತಗೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂತದ್ದು ಇದೆ ಇಲ್ಲಿ. ಎಸ್ಪೆಷಲಿ ಅವರು ತಮ್ಮ ಜೀವಕ್ಕೇನೆ ತೊಂದರೆ ಮಾಡ್ಕೊಳ್ಳುವಂತ ಯೋಚನೆನ ನಿಮ್ಮ ಥರ್ಡ್ ಪಾರ್ಟಿ ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಒಂದಷ್ಟು ಯೋಚನೆ ಮಾಡಿದ್ದಾರೆ ಅಷ್ಟೇನೆ. ಅಷ್ಟರಲ್ಲಿ ಅವ್ರಿಗೂ ಕೂಡ ಒಂದಷ್ಟು ಒಳ್ಳೆ ಎನರ್ಜೀಸ್ ಅಥವಾ ಒಳ್ಳೆ ವಿಚಾರಗಳು ಅಥವಾ ಒಳ್ಳೆ ಒಂದಷ್ಟು ಟೈಮ್ ಬಂದಿರಬಹುದು. ಮೇ ಬಿ ಅವರ ಟೈಮ್ ಚೆನ್ನಾಗಿರ್ಬಹುದು. ಹಾಗಾಗಿ ಒಂದಷ್ಟು ಸಮಸ್ಯೆಗಳಿಂದ ಅವರನ್ನ ಅವರೇ ಹೊರಗೆ ಕರ್ಕೊಂಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಅವ್ರಿಗೆ ಹಾಕೊಂಡಿದ್ದಂತ ರಕ್ಷೆಗಳು ಅವ್ರಿಗೇನಿತ್ತು ಆ ರಕ್ಷೆಗಳು ಕೂಡ ಕೆಲಸನ ಮಾಡಿದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಅವರು ದುಡುಕಿನ ನಿರ್ಧಾರ ತಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ತಮ್ಮದೇ ಆದಂತ ರೀತಿಲಿ ಬದಲಾವಣೆನ ಕೂಡ ಮಾಡ್ಕೊಳ್ಬೇಕು ಅನ್ನುವಂತ ಯೋಚನೆಯಲ್ಲಿ ಇದ್ದಾರೆ. ಬಟ್ ಅವ್ರ ಜೀವನದಲ್ಲಿ ಎಲ್ಲಾರ್ಗೂ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಸೊ ಥರ್ಡ್ ಪಾರ್ಟಿಗೆ ಸದ್ಯಕ್ಕೆ ಅವ್ರ ಜೀವನಕ್ಕೆ ನ್ಯಾಯ ಸಿಕ್ಕಿಲ್ಲ ಅಥವಾ ಅವ್ರ ಜೀವನದಲ್ಲಿ ಬರೀ ಅನ್ಯಾಯನೇ ನಡೆಯುತ್ತೆ, ಮೋಸನೇ ನಡೆಯುತ್ತೆ ಅಂತ ಅನ್ಕೊಂಡು ದುಡುಕಿನ ನಿರ್ಧಾರ ತಗೊಂಡಕ್ ಹೋಗಿದ್ದಾರೆ. ಸೊ ಬಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅವರು ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತಾರೆ. ಎಸ್ಪೆಷಲಿ ಕೋರ್ಟು ಕಚೇರಿ ವಿಚಾರಗಳಿಂದ ಹೊರಬರುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಅವ್ರು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಮೋಸ ಮಾಡೋರಿಂದ ಅವರು ಮೋಸ ಹೋಗ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಅವ್ರ ಲೈಫಲ್ಲಿ ನ್ಯೂ ಪರ್ಸನ್ ಬಂದಿದ್ದಾರೆ ಮೋಸ ಮಾಡೋದಕ್ಕೆ. ಸೊ ಅವರು ಕೂಡ ಮೋಸ ಮಾಡಿ ಹೋಗ್ತಾರೆ ಅವರಿಗೆ ಅನ್ನುವಂಥದ್ದು ಇದೆ. ಕೆಲವರು ಪ್ರೆಗ್ನೆನ್ಸಿ ವಿಚಾರದಲ್ಲಿ ಇರಬಹುದು, ಕೆಲವ್ರಿಗೆ ಪ್ರೆಗ್ನೆನ್ಸಿ ಅನ್ಸಕ್ಸಸ್ಫುಲ್ ಕೂಡ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವಿಚಾರಗಳು ನೀವು ನಿಮ್ಮ ಹಣ, ಒಡವೆ, ದುಡ್ಡು, ಕಾಸು ಎಲ್ಲವನ್ನು ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಬಲ್ಲೆ. ಸೊ ಸೇವ್ ಮಾಡಿ ಇಟ್ಕೊಳ್ಳಿ. ಇವನ್ ಥರ್ಡ್ ಪಾರ್ಟಿಗಳು ನೋಡ್ತಿದ್ರೆ ನೀವು ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ. ಸೆಲೆಬ್ರೇಷನ್ ಬರುತ್ತೆ ಫ್ರೆಂಡ್ ಸರ್ಕಲ್ ಇಂದ, ಅವರಿಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗತ್ತೆ. ಸದ್ಯಕ್ಕೆ ಥರ್ಡ್ ಪಾರ್ಟಿಗೆ ಇರುವಂತ ಫ್ರೆಂಡ್ ಸರ್ಕಲ್ ಏನಿದೆ ಅದು ಕೂಡ ಕಾರ್ಮಿಕ ಆಗಿದೆ. ಸೊ ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಅವರ ಫ್ರೆಂಡ್ ಸರ್ಕಲ್ ಇಂದ ಅಥವಾ ಅವರ ಪೂರ್ವಜರಿಂದ ಆಗ್ತಾ ಇದೆ. ನೋಡೋಣ ಮುಂದಿನಲ್ಲಿ ಯಾವ ಬದಲಾವಣೆ ಬರುತ್ತೆ ಅಂತ. ಸೊ ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಲೈಫ್ ಬಂದ್ರೆ ಮೇ ಬಿ ಅವ್ರ ಲೈಫ್ ಒಂದ್ ಕಂಟ್ರೋಲಿಗೆ ಬರಬಹುದು ಅನ್ನುವಂಥದ್ದು ಇದೆ. ಈಗ ನಿಮ್ಮ ಪರ್ಸನ್ ಅವರ ಕಂಟ್ರೋಲ್ ಅಲ್ಲಿ ಅವ್ರಿದ್ದಾರೆ. ಸೊ ಸದ್ಯಕ್ಕೆ ಥರ್ಡ್ ಪಾರ್ಟಿ ಯಾವುದೇ ಒಂದು ಆಕ್ಷನ್ ತಗೊಂಡ್ರು ಯಾವುದೇ ಒಂದು ಫಲ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಥರ್ಡ್ ಪಾರ್ಟಿ ಫೈನಾನ್ಷಿಯಲ್ ವಿಚಾರದ ಕಡೆ ಸಮಸ್ಯೆನ ಎದುರಿಸ್ತಾ ಇರೋದ್ರಿಂದ ಆ ಕಡೆ ಮಾತ್ರ ಗಮನನ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ಅವರು ಗಮನನ ಕೊಟ್ಟು ನಿಮ್ಮ ಪಾರ್ಟ್ನರ್ನ ಅಥವಾ ಅವ್ರಿಗೆ ತೊಂದರೆ ಮಾಡಿದವ್ರನ್ನ ಒಂದ್ ರೀತಿ ರಿಲೀಫ್ ಮಾಡಿ ಬಿಟ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಥರ್ಡ್ ಪಾರ್ಟಿನೇ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ಥರ್ಡ್ ಪಾರ್ಟಿಗೆ ತಲೆ ಕೆಟ್ಟಂಗಾಗಿದೆ. ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ. ತುಂಬಾನೇ ನಂಬಿಕಸ್ಥರು ಯಾರು ಇಲ್ದಿರ ತೊಂದರೆಗೆ ಒಳಗಾಗಿದ್ದಾರೆ. ಒಂದಷ್ಟು ದಿನಗಳ ನಂತರ ಏನ್ ಬದಲಾವಣೆ ಬರುತ್ತೆ ನೋಡೋಣ.
ಸದ್ಯಕ್ಕೆ ವೆರಿ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ಬೋದು. ಸೊ ಥರ್ಡ್ ಪಾರ್ಟಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ರಿ. ಯಾಕೆ ಅಂದ್ರೆ ನಿಮ್ಗೆ ಹೇಳ್ಕೊಳಕ್ಕಾದ್ರೂ ಒಬ್ಬ ಥರ್ಡ್ ಪಾರ್ಟಿ ಇದ್ದಾರೆ, ಪಾಪ ಸತ್ತೋದ್ರೆ ಅವರು ದೆವ್ವಾಗಿ ಅಲಿಬೇಕಾಗತ್ತೆ. ಸೊ ಹಾಗಾಗಿ ಯಾಕೆ ಅಂದ್ರೆ ಅವ್ರಿಗಿನ್ನ ಆಯಸ್ಸಿದೆ, ಪ್ರಯೋಗದಿಂದ ತೊಂದರೆ ಆಗ್ಬಹುದು ಅಷ್ಟೇನೆ. ಸೊ ಚೆನ್ನಾಗಿರ್ಲಿ ಎಲ್ಲಾರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.